ಆಗಿರುವಂತಹ ರಘು ದೊಡ್ಡೇರಿ ಜಾಯ್ನ್ ಆಗ್ತಾ ಇದ್ದಾರೆ. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ರಘು ದೊಡ್ಡೇರಿ ಅವರೇ, ಈ ಆಪರೇಷನ್ ಸಿಂಧೂರದ ಬಳಿಕ ಒಂದಷ್ಟು ಉಗ್ರ ಚಟುವಟಿಕೆಗಳು ಕಡಿಮೆ ಆಗಿದ್ವು ಅನ್ನುವಂತಹ ವರದಿಗಳು. ಇದಾದ ಮೇಲೆ ಈಗ ನಮ್ಮ ಸಾದಿಕ್ ಪಾಷಾ ಅವ್ರು ಹೇಳ್ತಾರೆ ಏನು ಅಂತಂದ್ರೆ, ಎಲೆಕ್ಷನ್ ಬಂದ್ಬಿಡ್ತಲ್ಲ ಅದಕ್ಕೆ ಮುಸ್ಲಿಮರ ಹೆಸರನ್ನ ಕೆಡ್ಸಕ್ಕೋಸ್ಕರ ಈ ತರದ ಒಂದು ಮನಸ್ಥಿತಿ ಇದ್ದಾರಲ್ಲ ಮುಸಲ್ಮಾನೇ ಅಲ್ಲ ಅವನು ಮಾಡಿದ ತಪ್ಪಿಗೆ ನೋಡಿ ಶೂಟ್ ಮಾಡಬೇಕು, ಇಲ್ಲ ಅಂದ್ರೆ ಪಬ್ಲಿಕ್ ಕೈಯಲ್ಲಿ ಕೊಡಬೇಕು. ಯಾರೋ ಅದೇ ಚೌಕದಲ್ಲಿ ಇದು ಬೇಕು ಅಂತ ಮುಸ್ಲಿಮರನ್ನ ಕರ್ಕೊಂಡು ಹೋಗಿ ಅವರನ್ನ ವೈದ್ಯ ವೃತ್ತಿಗೆ ಸೇರಿಸಿ ಒಂದು ಆಸ್ಪತ್ರೆ ಮಾಡಿ, ಆ ಆಸ್ಪತ್ರೆಯಲ್ಲಿ ಚಟುವಟಿಕೆಗಳನ್ನೆಲ್ಲ ಮಾಡಿ ಅವ್ರ ಕೈಯಿಂದಾನೇ ಬೇರೆ ಯಾರೋ ಮಾಡಿಸಿದ್ದಾರೆ ಅನ್ನುವಂತಹ ಭಾವನೆ ನಿಮಗೂ ಇದೆಯಾ? ಅಥವಾ ಈ ವೈದ್ಯ ವೃತ್ತಿಗೆ ಕಳಂಕ ತರುವಂತಹ ನಿಟ್ಟಿನಲ್ಲಿ ಈ ವೈದ್ಯರು ಇದರಲ್ಲಿ ಜಾಯಿನ್ ಆಗಿದ್ದಾರೆ ಅನ್ನೋದು ಬಹಳ 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 ಬೇಸರದ ಸಂಗತಿ. ಏನ್ ಹೇಳ್ತೀರಿ, ನಿಮ್ಮ ಸ್ಟ್ಯಾಂಡ್ ಏನು? ಮೊದಲನೇದಾಗಿ ಏನು ತಾವು ಈ ವಿಚಾರವನ್ನು ಚರ್ಚೆ ಮಾಡ್ತಿದ್ವಿ, ಒಂದು ವಿಚಾರವನ್ನು ನಾನಲ್ಲ ಇಡೀ ದೇಶದ ಜನತೆ, ಯುವಕರು, ಎಸ್ಪೆಷಲಿ ನೆಕ್ಸ್ಟ್ ಜನರೇಷನ್ ಯುವಕರು ಅಂತ ಹೇಳ್ತಾ ಇದ್ದಾರೆ, ಒಂದು ಪ್ರಶ್ನೆ ಎತ್ತುತ್ತಿದ್ದಾರೆ. ಯಾಕೆ ಕಳೆದ ಹಲವಾರು ವರ್ಷಗಳಿಂದ ಚುನಾವಣಾ ಸಂದರ್ಭದಲ್ಲಿ ಈ ರೀತಿಯಾದಂತಹ ಅಟ್ಯಾಕ್ಗಳಾಗ್ತವೆ? ಯಾರು ಕೇಳಿದ್ರು ಸರ್? ಜನಗಳು ಕೇಳ್ತಾ ಇದ್ದಾರೆ, ಯುವಕರು ಕೇಳ್ತಾ ಇದ್ದಾರೆ, ಯುವಕರು ಬೀದಿನಲ್ಲಿ ಮಾತಾಡ್ತಾ ಇದ್ದಾರೆ. ಇವತ್ತು ಬೀದಿನಲ್ಲಿ ಮಾತಾಡ್ತಾ ಇದ್ದಾರೆ. ಯಾಕೆ ಇದು ಚುನಾವಣೆ ಸಂದರ್ಭದಲ್ಲಿ ಬೇಕು ಅಂತ ಹೇಳಿದಿರೋದಂತ ಇವೆಲ್ಲ ಅಗ್ರಿ ನನ್ಗೆ ಮಾತಾಡೋದು ಕೊಡಿ. ನಾನು ನೀವೇ ಮಾತಾಡೋದ್ರೆ ನನ್ನೇ ಕರೆದಿದ್ದೀರಿ. ಅಲ್ಲ, ನೀವು ಅಗ್ರಿ ಮಾಡ್ತೀರಾ? ನಾನು ಅಗ್ರಿ ಅಲ್ಲ. ನೀವು ನನ್ನ ಪ್ರಶ್ನೆ ಕೇಳಿದ್ರಿ, ನಾನೊಂದು ಪಕ್ಷದ ವಕ್ತಾರನಾಗಿ ಪಕ್ಷದ ನಿಲುವನ್ನು ಹೇಳಕ್ಕೆ ಅವಕಾಶ ಕೊಡ್ತೀನಿ. ನಂತರ ಪ್ರಶ್ನೆ ಕೇಳಿ. ಸದಾ ಒಂದ್ ಮೂರು ಅಗ್ರಿ ಮಾಡ್ತೀರಾ ಅಂತ ಅದನ್ನೇ. ಓಕೆ, ಸೊ ಈ ದೇಶದ ಯುವಕರು, ಎಸ್ಪೆಷಲಿ ಯುವಕರು, ಈ ಶಾಲಾ ಕಾಲೇಜಿಗೆ ಹೋಗ್ತಕ್ಕಂಥ ಯುವಕರು ಪ್ರಶ್ನೆ ಮಾಡ್ತಾ ಇದ್ದಾರೆ, ಯಾಕೆ ಇತ್ತೀಚಿನ ವರ್ಷಗಳಲ್ಲಿ, ಕಳೆದ 5-10 ವರ್ಷಗಳಲ್ಲಿ ಚುನಾವಣಾ ಸಂದರ್ಭದಲ್ಲಿ ಈ ಟೆರರಿಸ್ಟ್ ಆಕ್ಟಿವಿಟೀಸ್ಗಳು ಜಾಸ್ತಿ ಆಗ್ತವೆ? ಯಾಕೆ? ಮೊದಲನೇದು. ಎರಡನೇದು, ಯಾಕೆ ಚುನಾವಣೆ ಸಂದರ್ಭದಲ್ಲಿ ಯಾಕೆ ಕಮ್ಯುನಲ್ ಆಕ್ಟಿವಿಟೀಸ್ಗಳು ಜಾಸ್ತಿ ಆಗ್ತವೆ? ಕಮ್ಯುನಲ್ ರಿಯಾಟ್ಸ್ ಇರ್ಬೋದು, ಇನ್ನು ಬೇರೆ ಬೇರೆ ಗಲಾಟೆಗಳು ಯಾಕೆ ಆಗ್ತವೆ ಅಂತ ಒಂದು ಪ್ರಶ್ನೆಯನ್ನ ಯುವಕರು ಕೇಳ್ತಾ ಇದ್ದಾರೆ. ಅದನ್ನ ನೀವು ಚರ್ಚೆ ಮಾಡ್ಬೇಕಾಯ್ತು, ಮಾಧ್ಯಮದವರು ನಾವು ಜೊತೆ ಸೇರ್ಕೊಂಡೆ ಪ್ರಶ್ನೆ ಮಾಡೋಣ. ಓಕೆ, ಸೊ ಹಾಗಾಗಿ ಇವತ್ತು ನೀವು ಆ ಮೋಡಸ್ ಆಫ್ ಆಪರೆಂಡ್ ಯಾರು ಅಂತ ಕೇಳಿ, ಆ ಮೋಡಸ್ ಆಫ್ ಆಪರೆಂಡಿಯ ಬೆನಿಫಿಷಿಯರಿ ಯಾರು? ಈ ಕಳೆದ 10 ವರ್ಷದಿಂದ ಇಷ್ಟೆಲ್ಲಾ ಟೆರರಿಸ್ಟ್ ಅಟ್ಯಾಕ್ಗಳಾದ್ರೂ ಕೂಡ ಸೊ ಅದ್ರ ಬೆನಿಫಿಷರೀಸ್ ಯಾರು? ನೀವೇ ಎಸ್, ನಾನಲ್ಲ, ದೇಶದ ಯುವಕರು ಹೇಳ್ತಾ ಇದ್ದಾರೆ, ಯುವಕರು ಹೇಳ್ತಾ ಇದ್ದಾರೆ, ಇದು ಬಿಜೆಪಿಯ ಪ್ಲಾನ್ಡ್, ಪ್ರೀ ಪ್ಲಾನ್ಡ್ ಟೆರರಿಸಂ ಅಂತ ಹೇಳಿ. ಬಿಜೆಪಿ ಹೇಳಿದ್ರು ನಾವು ಒಂದು ಡಿಮಾನಿಟೈಸೇಷನ್ ಮಾಡ್ತೀವಿ, ಡಿಮಾನಿಟೈಸೇಷನ್ ಮಾಡಿದ್ರೆ ದೇಶದಲ್ಲಿರ್ತಕ್ಕಂಥ ಎಲ್ಲಾ ಸ್ಟಾಪ್ ಆಗ್ಬಿಡುತ್ತೆ ಅಂತ. ಯಾಕೆ ಸ್ಟಾಪ್ ಆಗಿಲ್ಲ? ಸೊ ಅಂದ್ರೆ ಅರ್ಥ, ಡಿಮಾನಿಟೈಸೇಷನ್ ಮತ್ತೆ ಹಲವಾರು ನೂರಾರು ಘಟನೆ ಬಿಜೆಪಿಯವರು ಪ್ರತಿಯೊಂದು ವಿಚಾರದಲ್ಲೂ ಮಾನ್ಯ ಪ್ರಧಾನಮಂತ್ರಿಗಳು, ಒಂದ್ ನಿಮಿಷ ಪ್ಲೀಸ್, ನಾನು ಬಿಜೆಪಿ ಮಾನ್ಯ ಪ್ರಧಾನಮಂತ್ರಿಗಳು ಒಂದು ಸೂಡೋ ನ್ಯಾಷನಲಿಸಮ್ ಅನ್ನ ಕ್ರಿಯೇಟ್ ಮಾಡ್ತಾರೆ. ಟೆರರಿಸ್ಟ್ ಆಕ್ಟಿವಿಟಿ ಆಗ್ತದೆ, ಅಟ್ಯಾಕ್ ಆಗುತ್ತೆ, ಇಲ್ಲೊಂದು ಇದನ್ನು ಶುರು ಆಗ್ತದೆ. ಅವಾಗೇನು ಎಲ್ಲ ಚಳವಳಿ ಶುರು ಆಗುತ್ತೆ, ದೇಶಭಕ್ತ ಮೋದಿ ಟೆರರ್ ಸ್ಟ್ರೈಕ್ ಮಾಡಿದ್ರು ಅಂತ ಹೇಳಿ. ಅವಾಗ ನೆಕ್ಸ್ಟ್ ಎಲೆಕ್ಷನ್ ಅಲ್ಲಿ ಬಿಜೆಪಿ ಲ್ಯಾಂಡ್ ಸ್ಲೈಡ್ ವಿಕ್ಟರಿ ಮಾಡ್ತಾರೆ. ಈಗ ನಾನು ನಿನ್ನೆ ಕೇಳ್ತಾ ಇದ್ದೀನಿ, ನಿನ್ನೆ ಈಗ ಆಯ್ತು, ನಾನು ನೆಕ್ಸ್ಟ್ ಇನ್ನೊಂದು ಪ್ರಶ್ನೆ ಕೇಳ್ತೀನಿ. ನನ್ನ ನಿಲುವು ಕೇಳೋದಕ್ಕೆ ಬಂದಿರೋದು, ನೀವು ಕರೆದಿರೋದು ನನ್ನ ನಿಲುವು ಕೇಳೋದಕ್ಕೆ. ಉತ್ತರದ ಆಧಾರದ ಮೇಲೆ ಸಾರಾಂಶ ನನಗರ್ಥ ಆಗಿದ್ದೇನಪ್ಪಾ ಅಂತಂದ್ರೆ, ನೀವು ಹೇಳ್ತಾ ಇರೋ ಪ್ರಕಾರ, ಅಥವಾ ಏನು ಎಲೆಕ್ಷನ್ ಟೈಮ್ ಅಲ್ಲಿ ಅಲ್ಲಿ ಅಟ್ಯಾಕ್ ಆಗ್ಬಿಡುತ್ತೆ, ಇಲ್ಲಿ ಇವ್ರು ಏನೋ ಇದ್ ಮಾಡ್ತಾರೆ ಅಂತ ಅಂದ್ರೆ ಪ್ರಾಯೋಜಿತ ಭಯೋತ್ಪಾದನೆ ದೇಶದಲ್ಲಿ ಬಿಜೆಪಿಯ ಪ್ರಾಯೋಜಿತ ಕಾರ್ಯಕ್ರಮ ಅಂದ್ರೆ ಇವತ್ತಿನ ಅಂದ್ರೆ ನೀವು ಹೇಳ್ತಾ ಇರೋದು ಅಂದ್ರೆ ನೀವು ಹೇಳ್ತಾ ಇರೋದು ಆಪರೇಷನ್ ಸಿಂಧೂರನ ಬದಿಯಲ್ಲಿ ಯಾರು ಡೀಲ್ ಮಾಡ್ಕೊಂಡು, ಯಾರ ಜೊತೆ ಡೀಲ್ ಮಾಡ್ಕೊಂಡು ಸ್ಟಾಪ್ ಮಾಡಿದ್ರೆ. ಒಂದ್ ನಿಮಿಷ ಆಯ್ತಾ, ಮುಗಿಸ್ತಾ. ಅಂದ್ರೆ ನೀವು ಹೇಳ್ತಾ ಇರೋದು ಏನು ಅಂತಂದ್ರೆ, ಈ ಸ್ಫೋಟ ಆಗಿರೋದಕ್ಕೆ ಕಾರಣ ಬಿಜೆಪಿ, ಈ ಸ್ಫೋಟದ ಹಿಂದಿನ ರೂವಾರಿ ಪ್ರಧಾನಿ ನರೇಂದ್ರ ಮೋದಿ ಅವರು ಅಂತ ಹೇಳ್ತಾ ಇದ್ದಾರೆ. 12 ಜನ ಅಮಾಯಕರು ಪ್ರಾಣ ಹೋಗಿದ್ದಾರೆ. ಇವರಿಗೆ ಮೊದಲೇ ಇದೆ. ಹಾಗಾದ್ರೆ ಕೇಂದ್ರ ಸರ್ಕಾರದ ದೆಹಲಿಯಲ್ಲಿ ಇರ್ತಕ್ಕಂಥದ್ದು ಇಂಟೆಲಿಜೆನ್ಸ್ ಯಾರ್ದು? ಪೊಲೀಸ್ ಯಾರು? ಏನ್ ಮಾಡ್ತಾ ಇದ್ದಾರೆ ಕೇಂದ್ರ ಸರ್ಕಾರ? ಅದು ದೇಶದ ಮಧ್ಯಭಾಗದಲ್ಲಿ ಬಂದು ಟೆರರಿಸ್ಟ್ ಆಕ್ಟಿವಿಟಿ ಆಗುತ್ತೆ ಅಂತ ಅಂದ್ರೆ ಇದು ಬಿಜೆಪಿಯ ಒಳಗಡೆ ಇರೋರೇ ಮಾಡಿರ್ತಕ್ಕಂಥ ಬಿಜೆಪಿಯ ಪ್ರಾಯೋಜಿತ ಕಾರ್ಯಕ್ರಮ.
ಇಟ್ಸ್ ಏನು ದೇಶದಲ್ಲಿರ್ತಕ್ಕಂಥ ಟೆರರಿಸಂ ಬಿಜೆಪಿಯ ಪ್ರಾಯೋಜಿತ ಕಾರ್ಯಕ್ರಮ. ಓಕೆ, ಹಾಗಾದ್ರೆ ಬಿಜೆಪಿ ನರೇಂದ್ರ ಮೋದಿ ಅವರು ಟೆರರಿಸ್ಟ್ ಅಟ್ಯಾಕ್ ಆದ 10 ಗಂಟೆ ಕಾಲ ಯಾವ ಗುಹೆಯಲ್ಲಿ ಹೇಳ್ತಾ ಇದ್ದೀರಾ? ನರೇಂದ್ರ ಮೋದಿ ಅವರು ಟೆರರಿಸ್ಟ್ ಅಟ್ಯಾಕ್ ಆದ ನಂತರ 10 ಗಂಟೆ ಯಾವ ಗುಹೆಯಲ್ಲಿ ಅಡಕೆ ಕೂತಿದ್ರು? ಉತ್ತರ ಕೊಡಿ. ಡೆಲ್ಲಿನಲ್ಲಿ ರಸೀನ್ ಅಂತ ಒಂದು ನಾಗರಿಕ ಸಮಾಜವೇ ತಲೆ ತಗ್ಗಿಸುವ ಹೌದು, ಬಿಜೆಪಿ ಎಲೆಕ್ಟ್ ಮಾಡೋದಕ್ಕೆ ನಾಗರಿಕ ಸಮಾಜ ತಲೆ ತಗ್ಗಿಸಬೇಕು. ಈ ದೇಶ ಬಿಜೆಪಿಯ ಪ್ರಾಯೋಜಿತ ಕಾರ್ಯಕ್ರಮ. ಇಡೀ ಇವತ್ತೇನು ಇವತ್ತು 2900 kg ರಸೀನ್ ಅಂತ ಒಂದು ಕೆಮಿಕಲ್ನ ಹಿಡಿದಿದ್ದ ಅರ್ಧ ಗಂಟೆಗೆ. ಯಾಕೆಂದ್ರೆ ಇವರು ಸೆಕ್ಯೂರಿಟಿ ಲ್ಯಾಪ್ಸಸ್ ಅಂತ ಹೇಳ್ತಾರೆ. ಸೊ ಅದನ್ನೆಲ್ಲ ಹಿಡಿಬೇಕಾದ್ರೆ ಉದ್ದೇಶ ಪೂರ್ವಕವಾಗಿ ಇದು ಮಾಡಿರ್ತಕ್ಕಂಥದ್ದು. ಇವತ್ತು ಈ ಪಾಪಿಗಳಿಗೆ ಏನ್ ಮಾಡ್ಬೇಕು ಜನರು? ಇವತ್ತು ದೇಶದಲ್ಲಿರ್ತಕ್ಕಂಥ ಉಗ್ರಗಾಮಿಗಳನ್ನ ಒಳಗಡೆ ಹಾಕಿ ಇವತ್ತು ಮೊಬೈಲ್ ಕೊಡ್ತಾರೆ, ಬಿರಿಯಾನಿ ಕೊಡ್ತಾರೆ. ಕಾಂಗ್ರೆಸ್ ಮಧ್ಯೆ ಬಂತು ಹೇಳಿ. ಟರ್ಕಿ ಜೊತೆ ದುಡ್ಡು ಕೊಟ್ಟು ಪಾಕಿಸ್ತಾನ ಜೊತೆ ಟೈಅಪ್ ಮಾಡ್ಕೊಂಡು ಅಂತ ಕೇಳಿ. ಬಿಸ್ನೆಸ್ ಮಾಡ್ತಾರೆ ಪಾಕಿಸ್ತಾನ ಜೊತೆ, ಇಲ್ಲಿ ಬರ್ತಾರೆ ಪುಂಕಾನು ಪುಂಕಾಗಿ ಮಾತಾಡ್ತಾರೆ. ದೇಶ ಪ್ರೇಮ ಅಂತ ನಾಚಿಕೆ ಆದ್ರೆ, ನಿಮ್ಮ ತಾಕತ್ತಿದ್ರೆ ಪಾಕಿಸ್ತಾನ ಜೊತೆ ಮಾಡ್ತಾರೆ ಬಿಸ್ನೆಸ್ ಸ್ಟಾಪ್ ಮಾಡಿ. ಆಪರೇಷನ್ ಸಿಂಧೂರ ಆಗಿರೋದು ಯಾಕೆ ಸ್ಟಾಪ್ ಮಾಡಿದ್ರಿ? ಯಾರ ಜೊತೆ ಡೀಲ್ ಮಾಡಿ ಸ್ಟಾಪ್ ಮಾಡಿದ್ರಿ? ಉತ್ತರ ಕೊಡಿ. ಆಪರೇಷನ್ ಸಿಂಧೂರ ಯಾಕೆ ಸ್ಟಾಪ್ ಮಾಡಿದ್ರಿ? ಆಪರೇಷನ್ ಸಿಂಧೂರ ನಿಮ್ಗೆ ಡೀಲ್ ಕೊಟ್ಟವ್ರು ಯಾರು? ಬಿಜೆಪಿಗೆ ಡೀಲ್ ಕೊಟ್ಟವ್ರು ಯಾರು? ಸ್ಟಾಪ್ ಮಾಡ್ತೀವಿ, ಸ್ಟಾರ್ಟ್ ಮಾಡ್ತೀವಿ. ಪ್ರಾಯೋಜಿತ ಕಾರ್ಯಕ್ರಮ ಇದು. ಬಿಜೆಪಿಯ ಚುನಾವಣಾ ಪ್ರಾಯೋಜಿತ ಕಾರ್ಯಕ್ರಮ. ನಿಮ್ಮ ಅಜೆಂಡಾವನ್ನ ಜನರ ಮುಂದೆ ಇಟ್ಟಿದ್ದಾಯ್ತಾ? ಯಾರು? ಮುಗಿತಲ್ವಾ? ನೀವು ಪ್ರಶ್ನೆ 1 ಸೆಕೆಂಡ್ ಕೇಳಿ ಉತ್ತರ ಕೊಟ್ಟಿದ್ದೀರಾ? ಆಯ್ತು, ಉತ್ತರ ಕೊಟ್ರಲ್ಲ. ನಿಮ್ ಟರ್ನ್ ಬರೋವರೆಗೂ ಸೈಲೆಂಟ್ ಆಗಿ ಕುತ್ಕೊಳ್ಳಿ. ನೆಕ್ಸ್ಟ್ 1 ನಿಮಿಷ ಸರ್. ನಾನಿಲ್ಲಿ ಅತಿಥಿಗಳನ್ನ ಕರೆದವ್ರನ್ನ ಸುಮ್ಮನೆ ಗೊಂಬೆಗಳ ತರ ಕೂರ್ಸ್ಬಿಟ್ಟು ಕಳ್ಸಕ್ ಕರ್ಸಿಲ್ಲ. ಅವ್ರನ್ನ ಮಾತನಾಡಿಸ್ಬೇಕು. ದಯವಿಟ್ಟು ಅವಕಾಶಗಳನ್ನ ಕೊಡಿ.